ನಮಸ್ಕಾರ ವೀಕ್ಷಕರೇ, ಶೋಧ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಮಾಹಿತಿಯಲ್ಲಿ ಶಂಕರ್ ನಾಗ್, ಸುನೀಲ್ ಮತ್ತು ಶಶಿಕುಮಾರ್ ಇವರೆಲ್ಲರ ಅಪಘಾತಗಳಿಗೆ ಸಿನಿಮಾ ರಂಗದ ಒಬ್ಬ ದಿಗ್ಗಜ ನಟನೆ ಕಾರಣ ಎಂದು ಗುಸುಪಿಸು ಮಾತುಗಳು ಹುಟ್ಟಿಕೊಂಡಿದ್ದು ಹೇಗೆ? ಇದು ನಿಜವಾಗ್ಲೂ ಸತ್ಯನಾ? ಬನ್ನಿ ಇವತ್ತಿನ ಶೋಧ ಮಾಹಿತಿಯಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಟಚ್ ಮಾಡಿ. ಕನ್ನಡ ಚಿತ್ರರಂಗದ ಸುವರ್ಣ ಯುಗವನ್ನು ನಾವು ಎಷ್ಟು ಹೆಮ್ಮೆಯಿಂದ ನೆನಪಿಸಿಕೊಳ್ಳುತ್ತೇವೆಯೋ ಅದೇ ರೀತಿ ಕೆಲವು ಕರಾಳ ದಿನಗಳನ್ನು ನೆನಪಿಸಿಕೊಂಡರೆ ಇಂದಿಗೂ ಎದೆ ಛಲ್ಲನಿಸುತ್ತದೆ. ತಾರವರ್ಚಸ್ಸಿನ ಉತ್ತುಂಗದಲ್ಲಿದ್ದಾಗ ಸಂಭವಿಸಿದ ಕೆಲವು ಭೀಕರ ಅಪಘಾತಗಳು ಕನ್ನಡಿಗರನ್ನು ಅಕ್ಷರಶಃ ಕಣ್ಣೀರಿನಲ್ಲೇ ಮುಳುಗಿಸಿದವು. ಆದರೆ ಈ ದುರಂತಗಳನ್ನು ಅರಗಿಸಿಕೊಳ್ಳಲಾಗದ ಅಭಿಮಾನಿಗಳ ಮನಸ್ಥಿತಿ ಮತ್ತು ಅಂದಿನ ಕೆಲವು ಪತ್ರಿಕೆಗಳು ಅತಿರೇಕದ ಬರವಣಿಗೆ ಸ್ಯಾಂಡಲ್ವುಡ್ನ ಕಂಡ ಅತ್ಯಂತ ದೊಡ್ಡ ಪಿತೂರಿ ಸಿದ್ಧಾಂತಗಳಿಗೆ ಜನ್ಮ ನೀಡಿತ್ತು. ಯಾವುದೇ ಒಂದು ಅಪಘಾತಕಾರಿ ಘಟನೆ ನಡೆದಾಗ ಅದರ ಹೊಣೆಯನ್ನು ಅತಿ ದೊಡ್ಡವರ ಮೇಲೆ ಹೊರಿಸುವುದು ಮಾನವನ ಸಹಜ ಗುಣ. ಈ ಕಾರಣಕ್ಕಾಗಿಯೇ ಕರಾಟೆ ಕಿಂಗ್ ಶಂಕರ್ ನಾಗ್, ಲವ್ವರ್ ಬಾಯ್ ಸುನೀಲ್, ಸುಪ್ರೀಂ ಹೀರೋ ಶಶಿಕುಮಾರ್ ಅವರ ಅಪಘಾತಗಳ ಹಿಂದಿನ ಕಣ್ಣಿಗೆ ಕಾಣದ ಕೈ ದೊಡ್ಡ ಮನೆಯದ್ದೇ ಎಂಬ ಆಧಾರ ರಹಿತ ವದಂತಿಗಳು ಕಾಡ್ಗಿಚ್ಚಿನಂತೆ ಹಬ್ಬಿದವು. ಹಾಗಾದರೆ ಈ ವದಂತಿಗಳು ಹುಟ್ಟಿಕೊಂಡಿದ್ದಾದರೂ ಹೇಗೆ? ಬನ್ನಿ ಈ ರೋಚಕ ಕಥೆಯಲ್ಲಿ ಅಸಲಿ ಸತ್ಯವನ್ನು ಬಿಚ್ಚಿಡೋಣ. ಬೆಳೆಯುವ ಸಿರಿಗೆ ಕತ್ತರಿ ಹಾಕಿದ್ದಾರಾ? ಶಂಕರ್ ನಾಗ್ ಸಾವು ತಂದ ಅನುಮಾನ. ಶಂಕರ್ ನಾಗ್ ಕೇವಲ ಒಬ್ಬ ನಟನಾಗಿರಲಿಲ್ಲ, ಅವರು ಭವಿಷ್ಯವನ್ನು ನೋಡಬಲ್ಲ ದೂರದೃಷ್ಟಿಯುಳ್ಳ ನಾಯಕರಾಗಿದ್ದರು. ತಮ್ಮ ಕಲ್ಪನೆಗಳು, ತಂತ್ರಜ್ಞಾನದ ಬಳಕೆ ಮತ್ತು ಭಾರಿ ಜನಪ್ರಿಯತೆಯಿಂದ ಅವರು ರಾಕೆಟ್ ವೇಗದಲ್ಲಿ ಬೆಳೆಯುತ್ತಿದ್ದರು. ಸೆಪ್ಟೆಂಬರ್ 1990ರಲ್ಲಿ ದಾವಣಗೆರೆ ಬಳಿ ನಡೆದ ಕಾರು ಅಪಘಾತದಲ್ಲಿ ಶಂಕರ್ ನಾಗ್ ನಿಧನರಾದಾಗ ಇಡೀ ರಾಜ್ಯವೇ ಸ್ತಬ್ಧವಾಗಿತ್ತು. ಆದರೆ ಇಷ್ಟು ದೊಡ್ಡ ನಟನಿಗೆ ಹೀಗೆ ಸಾಮಾನ್ಯ ಅಪಘಾತವಾಗಲು ಸಾಧ್ಯವೇ ಇಲ್ಲ. ಅವರ ವೇಗದ ಬೆಳವಣಿಗೆಯನ್ನು ಸಹಿಸದ ಚಿತ್ರರಂಗದ ದೊಡ್ಡ ಕುಳಗಳೇ ಕಾರಿನ ಬ್ರೇಕ್ ಫೇಲ್ ಮಾಡಿದ್ದಾರೆ ಎಂಬ ವದಂತಿಗಳು ಹುಟ್ಟಿಕೊಂಡಿದ್ದವು. ಅಂದು ಚಿತ್ರರಂಗವನ್ನು ಆಳುತ್ತಿದ್ದ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬ. ಹಾಗಾಗಿ ಸಹಜವಾಗಿಯೇ ಅನುಮಾನದ ಮುಳ್ಳು ಅವರತ್ತ ತಿರುಗುವಂತೆ ನೋಡಿಕೊಳ್ಳಲಾಯಿತು. ಎರಡನೆಯದಾಗಿ ಮಾಲಾಶ್ರೀ ಸುನೀಲ್ ಪ್ರೇಮ ಕಥೆಯ ದುರಂತ ಅಂತ್ಯ ಮತ್ತು ಹಬ್ಬಿದ ಗಾಳಿ ಸುದ್ದಿ. 90ರ ದಶಕದಲ್ಲಿ ಸುನೀಲ್ ಮತ್ತು ಮಾಲಾಶ್ರೀ ಅವರ ಜೋಡಿ ಬೆಳ್ಳಿ ಪರದೆಯ ಮೇಲೆ ಮೋಡಿ ಮಾಡಿತ್ತು. ಇವರಿಬ್ಬರು ಕೂಡ ರಿಯಲ್ ಲೈಫ್ನಲ್ಲೂ ಒಂದಾಗಲಿದ್ದಾರೆ ಎಂಬ ಸುದ್ದಿ ಇತ್ತು. ಜುಲೈ 1994ರಲ್ಲಿ ಈ ಜೋಡಿ ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದಾಗ ಲಾರಿಯೊಂದು ಡಿಕ್ಕಿ ಹೊಡೆದು ಸುನೀಲ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದರು. ಮಾಲಾಶ್ರೀ ಪ್ರಾಣಾಪಾಯದಿಂದ ಪಾರಾದರು. ಸುನೀಲ್ ಅವರು ಅಕಾಲಿಕ ಸಾವನ್ನು ಒಪ್ಪಿಕೊಳ್ಳಲು ಅಭಿಮಾನಿಗಳಿಂದ ಸಾಧ್ಯವಾಗಲೇ ಇಲ್ಲ. ಈ ಮದುವೆ ಇಷ್ಟವಿಲ್ಲದ ಮತ್ತು ಸುನೀಲ್ ಅವರ ಜನಪ್ರಿಯತೆಯಿಂದ ಕಂಗೆಟ್ಟಿದ್ದ ದೊಡ್ಡ ಮನೆ ವ್ಯಕ್ತಿಗಳೇ ಲಾರಿ ಹತ್ತಿಸಿ ಸುನೀಲ್ ಅವರ ಕೊಲೆ ಮಾಡಿದ್ದಾರೆ ಎಂಬ ಗಾಸಿಪ್ ಊರೆಲ್ಲ ಹಬ್ಬಿತು. ಇಲ್ಲೂ ಕೂಡ ಪರೋಕ್ಷವಾಗಿ ದೊಡ್ಡ ಮನೆಯತ್ತಲೇ ಬೊಟ್ಟು ಮಾಡಿ ತೋರಿಸಲಾಯಿತು. ಎರಡನೆಯದು ಸುಪ್ರೀಂ ಹೀರೋ ಶಶಿಕುಮಾರ್ ಅವರ ವೃತ್ತಿ ಜೀವನವನ್ನೇ ಕಸಿದುಕೊಂಡ ಅಪಘಾತ. ಶಶಿಕುಮಾರ್ ಅವರು ಡ್ಯಾನ್ಸ್ ಮತ್ತು ಸ್ಟೈಲ್ಗೆ ಕರ್ನಾಟಕವೇ ಫಿದವಾಗಿತ್ತು. ಸಾಲು ಸಾಲು ಹಿಟ್ ಚಿತ್ರಗಳನ್ನು ನೀಡುತ್ತಿದ್ದ ಅವರ ಭವಿಷ್ಯದ ಸೂಪರ್ ಸ್ಟಾರ್ ಎಂದೇ ಬಿಂಬಿತರಾಗಿದ್ದರು. ಆದರೆ ಬೆಂಗಳೂರಿನಲ್ಲಿ ಅವರು ಚಲಾಯಿಸುತ್ತಿದ್ದ ಕಾರು ನಿಯಂತ್ರಣ ತಪ್ಪಿ ಅಪಘಾತಕ್ಕೀಡಾಯಿತು. ಈ ದುರ್ಘಟನೆಯಲ್ಲಿ ಅವರ ಮುಖಕ್ಕೆ ತೀವ್ರವಾಗಿ ಪೆಟ್ಟಾಗಿ ಸತತ ಶಸ್ತ್ರಚಿಕಿತ್ಸೆಗಳ ನಂತರ ಅವರ ಮುಖ ಚಹರೆ ಬದಲಾಯಿತು. ಶಶಿಕುಮಾರ್ ಅವರು ನಂಬರ್ 1 ಸ್ಥಾನಕ್ಕೆ ಏರುವುದನ್ನು ತಡೆಯಲು ಬೇಕೆಂದೇ ಅವರು ಕಾರಿಗೆ ಅಪಘಾತ ಮಾಡಿಸಲಾಯಿತು ಎಂಬ ಮಾತುಗಳು ಚಿತ್ರರಂಗದ ಪಡಸಾಲೆಯ ಮೇಲೆ ಗುಟ್ಟಾಗಿ ಹರಿದಾಡಿದವು. ಈ ಗಾಸಿಪ್ಗಳ ಹಿಂದಿನ ಅಸಲಿ ಸತ್ಯವೇನು? ಈ 3 ಘಟನೆಗಳಿಗೂ ದೊಡ್ಡ ಮನೆಗೂ ಅಥವಾ ಚಿತ್ರರಂಗದ ಬೇರೆ ಯಾವುದೇ ವ್ಯಕ್ತಿಗೂ ಕಿಂಚಿತ್ತೂ ಸಂಬಂಧವಿರಲಿಲ್ಲ ಎಂಬುದು ಅಷ್ಟೇ ಸತ್ಯ. ಇದರಲ್ಲಿ ಪೊಲೀಸ್ ತನಿಖೆಗಳಾಗಲಿ ಅಥವಾ ಪ್ರತ್ಯಕ್ಷದರ್ಶಿಗಳಾಗಲಿ ಈ ಯಾವುದೇ ಪಿತೂರಿಗಳನ್ನು ದೃಢಪಡಿಸಲಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರು ಅತ್ಯಂತ ಸರಳ ಹಾಗೂ ಹೊಸ ಪ್ರತಿಭೆಗಳನ್ನು ಸದಾ ಪ್ರೋತ್ಸಾಹಿಸುವ ವ್ಯಕ್ತಿತ್ವದವರಾಗಿದ್ದರು. ಆದರೆ ಅಂದಿನ ಕೆಲವು ಈ ಸಣ್ಣ ಪುಟ್ಟ ಮ್ಯಾಗಝೈನ್ಗಳು ತಮ್ಮ ಪ್ರಚಾರ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳಲು ಘಟನೆಯ ಸುತ್ತ ಪ್ರಶ್ನಾರ್ಥಕ ಚಿಹ್ನೆಗಳನ್ನು ಹಾಕಿ ಜನರ ಭಾವನೆಗಳ ಜೊತೆಗೆ ಆಟವಾಡಿದವು. ಪ್ರೀತಿಯ ನಟನನ್ನು ಕಳೆದುಕೊಂಡ ಅಭಿಮಾನಿಗಳ ಹತಾಶೆ
ಮತ್ತು ನೋವು ಇಂತಹ ಕಪೋಲ ಕಲ್ಪಿತ ಕಥೆಗಳಿಗೆ ಮತ್ತು ಗಾಸಿಫ್ಗಳಿಗೆ ಇಂಧನ ಒದಗಿಸಿದಂತಾಯಿತು. ಸತ್ಯ ಯಾವತ್ತೂ ಸುಳ್ಳಿಗಿಂತ ಬಲಶಾಲಿಯಾಗಿರುತ್ತದೆ. ಶಂಕರ್ ನಾಗ್, ಸುನೀಲ್ ಮತ್ತು ಶಶಿಕುಮಾರ್ ಅವರ ವಿಧಿಯ ಕ್ರೂರ ಆಟಕ್ಕೆ ಬಲಿಯಾದರೆ ಹೊರತು ಯಾವುದೇ ಪಿತೂರಿಯಾಗಲಿ ಅವರ ಅದ್ಭುತ ಕಲೆ ಮತ್ತು ಸಿನಿಮಾಗಳ ಮೂಲಕ ಅವರನ್ನು ಸ್ಮರಿಸುವ ಗುಣಗಳು ಇರಬೇಕೆ ಹೊರತು ಆಪಾದನೆಗಳು ಹಾಕುವ ಗುಣವಲ್ಲ. ಶತ್ರುವಿನ ಕಡೆಯ ಅಸ್ತ್ರ ಅಪಪ್ರಚಾರ. ಇದು ಗೊತ್ತಿರುವ ಮಾತು, ಇದನ್ನು ಹೇಳುವ ಅವಶ್ಯಕತೆ ಇಲ್ಲ. ಇದು ಫೇಸ್ಬುಕ್ನಲ್ಲಿ ಶೋಧಿಸುತ್ತಿರುವಾಗ ವಿವಿಧ ವಿಸ್ಮಯ ಪೇಜಿನಿಂದ ದೊರೆತ ಮಾಹಿತಿ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇವೆ. ಶೋಧ ಸದಾ ನಿಮ್ಮೊಂದಿಗೆ. ಧನ್ಯವಾದಗಳು.